ಪ್ರಸ್ತುತ ಇಡೀ ರಾಜ್ಯಾದ್ಯಂತ ಕೋವಿಡ್ ಹಗರಣದ ಭಾರಿ ಸದ್ದು ಮಾಡ್ತಿದೆ. ಬಿಜೆಪಿ ಅಧಿಕಾರದಲ್ಲಿದ್ದಾಗ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ ಅಂತ ಕಾಂಗ್ರೆಸ್ ಆರೋಪ ಮಾಡ್ತಿದೆ. ಅದರಲ್ಲೂ ಬಿಬಿಎಂಪಿಯಲ್ಲಿ ನಿರೀಕ್ಷೆನೇ ಮಾಡದಷ್ಟು ದೊಡ್ಡ ಮಟ್ಟದ ಗೋಲ್ಮಾಲ್ ನಡೆದಿದೆ ಅಂತ ಸವಾಲ್ ಎದ್ದಿದ್ದು 9 ಜನ ಆಫೀಸರ್ಸ್ ಹಾರ್ಟ್ ಬೀಟ್ ಹೆಚ್ಚಾಗಿದೆ. ಬಿಬಿಎಂಪಿ ಅಂದ್ರೇನೆ ಅದು ಹಗರಣಗಳ ಗೂಡು ಅನ್ನೋ ಹಾಗೆ ಆಗಾಗ ಆರೋಪಗಳ ಮೇಲೆ ಆರೋಪಗಳು ಕೇಳಿ ಬರ್ತಾನೆ ಇರುತ್ತೆ. ಸರ್ಕಾರದ ಏನೇ ಯೋಜನೆಗಳಾದರೂ ಅಕ್ರಮ ನಡೆಯದೆ ಅದು ಜಾರಿ ಆಗೋದೇ ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಲೇ ಇದೆ. ಇದಕ್ಕೆ ಪೂರಕ ಎನ್ನುವಂತೆ ಕೋವಿಡ್ ಸಮಯದಲ್ಲಿ ನಡೆದಿದೆ ಅನ್ನಲಾದ 13 ಕೋಟಿಗೂ ಹೆಚ್ಚಿನ ಹಗರಣ. ಬಿಬಿಎಂಪಿಯಲ್ಲಿ ಕೋವಿಡ್ ಟೈಮ್ನಲ್ಲಿ ಬ್ರಹ್ಮಾಂಡ ಹಗರಣ. ಬಿಬಿಎಂಪಿ ಆರೋಗ್ಯ ಇಲಾಖೆನೇ ಹಗರಣದ ಕೇಂದ್ರ ಬಿಂದು. ಇಡೀ ವಿಶ್ವವನ್ನೇ ಬೆಂಬಿಡದ ಭೂತದ ರೀತಿ ಕಾಡಿದ್ದ ಕೋವಿಡ್ ನಿಯಂತ್ರಣ ಮಾಡುವಲ್ಲಿ ಬಿಬಿಎಂಪಿ ಕಾರ್ಯನಿರ್ವಹಿಸಿತ್ತು. ಆದರೆ ಈ ಪ್ರಾಸೆಸ್ನಲ್ಲಿ 13 ಕೋಟಿ ಅಕ್ರಮ ನಡೆಸಿದೆ ಅನ್ನೋ ಗಂಭೀರ ಆರೋಪ ಈಗ ಕೇಳಿ ಬಂದಿದೆ. ರಾಜ್ಯ ಸರ್ಕಾರ ನೇಮಿಸಿದ ಸಮಿತಿ ನಡೆಸಿದ ತನಿಖೆಯಲ್ಲಿ ಈ ಅಂಶ ಬಟಾಬಯಲಾಗಿದೆ. ಬಿಬಿಎಂಪಿ ಆರೋಗ್ಯ ಇಲಾಖೆನೇ ಇದರ ಕೇಂದ್ರ ಬಿಂದು ಅನ್ನೋದು ತಿಳಿದು ಬಂದಿದೆ. ಪಾಲಿಕೆಯ ಆರೋಗ್ಯ ಇಂಜಿನಿಯರ್ ವಿಭಾಗದಲ್ಲಿನ ಅಧಿಕಾರಿಗಳೇ ಇದರಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಸರ್ಕಾರ ರಚಿಸಿದ್ದ ಸಮಿತಿಯಲ್ಲಿ ಬಿಬಿಎಂಪಿ 9 ಅಧಿಕಾರಿಗಳು ಇದರಲ್ಲಿ ನೇರ ಭಾಗಿಯಾಗಿದ್ದಾರೆ ಅನ್ನೋದು ತಿಳಿದು ಬಂದಿದೆ. ಕೋವಿಡ್ ಸಮಯದಲ್ಲಿ ಬಿಬಿಎಂಪಿ ಮುಖ್ಯ ಆರೋಗ್ಯಾಧಿಕಾರಿಗಳಾಗಿದ್ದ ಡಾಕ್ಟರ್ ವಿಜಯೇಂದ್ರ ಅವರತ್ತ ಅಕ್ರಮದ ಬೊಟ್ಟು ತೋರಿಸ್ತಾ ಇದ್ದು ಅವರಿಗೂ ಕೂಡ ನೋಟಿಸ್ ನೀಡಲಾಗಿದೆ ಅಂತ ಹೇಳಲಾಗ್ತಿದೆ. ಆಂಬ್ಯುಲೆನ್ಸ್ ಪೂರೈಕೆ ಮಾಡುವಲ್ಲಿ, ಕೋವಿಡ್ ಸೆಂಟರ್ಗಳ ನಿರ್ಮಾಣ ಮಾಡುವಲ್ಲಿ, ಔಷಧಿ ಖರೀದಿ ಸೇರಿ ಇನ್ನು ಹಲವು ಸೆಕ್ಟಾರ್ನಲ್ಲಿ ಅಕ್ರಮ ನಡೆದಿದೆಯಂತೆ. ಬಿಬಿಎಂಪಿಯ 4 ವಲಯಗಳಾದ ಬೊಮ್ಮನಹಳ್ಳಿ, ದಕ್ಷಿಣ ವಲಯ, ಪಶ್ಚಿಮ ವಲಯ, ಯಲಹಂಕ ವಲಯಗಳಲ್ಲಿ ಅತಿ ಹೆಚ್ಚು ಅಕ್ರಮದ ಶಂಕೆ ಆಡ್ತಿದೆ. ಸದ್ಯ ಪಾಲಿಕೆಯ 9 ಅಧಿಕಾರಿಗಳಿಗಷ್ಟೇ ಅಲ್ಲದೆ ಕೋವಿಡ್ ನಿರ್ವಹಣೆ ಮಾಡುವ ವೇಳೆ ಟೆಂಡರ್ ಪಡೆದಿದ್ದ 10ಕ್ಕೂ ಹೆಚ್ಚು ಕಂಪನಿಗಳಿಗೂ ಬಿಬಿಎಂಪಿ ಮುಖ್ಯ ಆಯುಕ್ತರ ಮೂಲಕ ನೋಟಿಸ್ ನೀಡಲಾಗಿದೆಯಂತೆ. ಉಲ್ಲಾಸ್ ಎಸ್ ಕಿರುವಾಸೆ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.